ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎರಡು ಸಿಂಪಲ್ ಕ್ವಶನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಸಿಂಪಲ್ ಏನಂದರೆ, ಒಂದೇ ಕ್ವಶನ್ನ ಎರಡು ಥರ ಹೇಗೆ ಕೇಳೋದು ಮತ್ತು ಆ ಎರಡರೂ ನಮ್ಮ ಬ್ರೈನ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ಬೋದು. ಅದರಲ್ಲಿ ಮೊದಲನೇದು, ಐ ಕಾಂಟ್ ಅಫೋರ್ಡ್ ಇಟ್. ಯಾವುದೇ ಒಂದು ವಸ್ತು ಆಗಲಿ ನನ್ನ ಕೈಲಿ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಮೊದಲೇ ಡಿಸೈಡ್ ಮಾಡೋದು. ಯೂಶಲಿ ಈ ವರ್ಡ್ಸ್ನ ನಾವು ಡೈಲಿ ಲೈಫಲ್ಲಿ ಕೇಳ್ತಾನೆ ಇರ್ತೀರಿ, ಏಕೆಂದರೆ ಅವ್ರ ಮೈಂಡಲ್ಲೂ ಅದೇ ಇರುತ್ತೆ. ಯಾವಾಗಲೂ ಯಾವುದಾದ್ರು ಒಂದು ದೊಡ್ಡ ವಸ್ತುನ ನೋಡಿದಾಗ, ಅಯ್ಯೋ ಇದು ನಮ್ಮ ಕೈಲಿ ತೊಗೊಳಕ್ಕಾಗಲ್ಲ, ಯಾಕೆಂದರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಏಕೆಂದರೆ ನಮ್ಮ ಅಷ್ಟು ಸೇವ್ ಮಾಡಿಲ್ಲ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಇವ್ರು ಯಾವಾಗಲೂ ಹೇಗೆ ಯೋಚನೆ ಮಾಡ್ತಾರೆ ಅಂದರೆ, ನಮ್ಮ ಹತ್ರ ಅಷ್ಟು ದೊಡ್ಡ ಐಟಮ್ನ ತೊಗೊಳಕ್ಕಾಗುತ್ತಾ, ಈಗ ನಾವು ಅಷ್ಟು ದೊಡ್ಡ ಕಾರ್ನ ತೊಗೊಳಕ್ಕಾಗುತ್ತಾ, ಇಲ್ಲ ನಮಗೆ ಅಷ್ಟು ದೊಡ್ಡ ಮೊಬೈಲು ತೊಗೊಳಕ್ಕಾಗುತ್ತಾ, ಯಾಕೆಂದರೆ ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ, ನಮಗೆ ಬೇಡ, ನಮ್ಗೆ ಯಾಕೆ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಇದು ಅವರಲ್ಲಿ ಅವರ ಕರೆಂಟ್ ಸಿಚುವೇಶನ್ ಮತ್ತು ರಿಯಾಲಿಟಿನ ತೋರಿಸುತ್ತೆ, ಏಕೆಂದರೆ ಅವರು ಅವಾಗಿಂದನೂ ಅದೇ ಥರ ಬೆಳ್ಕೊ ಬಂದಿರ್ತಾರೆ. ಸೊ ಅದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಕ್ಕೆ ಹೋಗಿದ್ದೀನಿ. ಸೊ ಎರಡನೇದು ಬಂದು, ಹೌ ಕ್ಯಾನ್ ಐ ಅಫೋರ್ಡ್ ಇಟ್. ನಾನು ಇದನ್ನು ತಗೊಳ್ಳೋದಕ್ಕೆ ಬೇರೆ ದಾರಿ ಏನಾದರೂ ಇದೆಯಾ ಅಂತ ಯೋಚನೆ ಮಾಡೋದು. ಆವಾಗ ಏನಾಗುತ್ತೆ ಅಂದರೆ, ನಮ್ಮ ಬ್ರೈನ್ಗೆ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಇವಾಗ ಬರ್ತಿರೋ ಸ್ಯಾಲ್ರಿ ಎಷ್ಟಿದೆ, ನಾನು ಮನೆ ಖರ್ಚಿಗೆ ಎಷ್ಟು ಮಾಡ್ತಾಯಿದ್ದೀನಿ, ನನ್ನ ಹತ್ರ ಸೇವಿಂಗ್ಸ್ ಎಷ್ಟಿದೆ, ಹೀಗೆ ಎಲ್ಲ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನಿವಾಗ ಏನಾದ್ರು ಒಂದು ಐಟಮ್ ತೊಗೋಬೇಕಂದ್ರೆ, ನಾನಿವಾಗ ಅದಕ್ಕೆ EMIಯಿಂದ ತೊಗೋಬೇಕಾ, ಇಲ್ಲ ನನ್ನ ಸೇವಿಂಗ್ಸ್ನ ಜಾಸ್ತಿ ಮಾಡಬೇಕಾ, ಹೀಗೆ ನಮ್ಮ ಬ್ರೈನು ಥಾಟ್ಸ್ನ ಯಾವಾಗಲೂ ಪಾಸಿಟಿವಾಗಿ ಕೊಡೋಕ್ಕೆ ಬರ್ತಾ ಇರುತ್ತೆ. ಯಾಕಂದರೆ ನಮಗೆ ಆ ವಸ್ತುನ ತೊಗೋಬೇಕನ್ನೋ ಆಸೆ ಜಾಸ್ತಿ ಆಗಿರುತ್ತೆ. ಅದರಿಂದ ಮೊದಲನೇ ಕ್ವಶನಲ್ಲಿ ಏನಾಯಿತು ಅಂದರೆ, ನಮ್ಮ ಕೈಲಿ ಅದು ಆಗೋದಿಲ್ಲ, ಸೊ ನಾವು ತೊಗೊಳೋದಕ್ಕಾಗಲ್ಲ. ಅದಾದಮೇಲೆ ನಮ್ಮ ಬ್ರೈನ್ ಏನು ಮಾಡುತ್ತೆ, ಆ ಟಾಪಿಕ್ ಬಗ್ಗೆ ಮತ್ತೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಆ ವಿಷಯನ ಅಲ್ಲೇ ಬಿಡುತ್ತೆ, ಮೂವ್ ಆನ್ ಆಗುತ್ತೆ. ಆದರೆ ಎರಡನೇ ಥರ ಕ್ವಶನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬ್ರೈನ್ ಏನು ಮಾಡುತ್ತೆ, ಪ್ರೋಸೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾನೀಗ ಐಟಮ್ ತೊಗೋಬೇಕಂದ್ರೆ ಯಾವ್ಯಾವ ಥರ ದಾರಿ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರಿಗೆ ಒಂದು 20,000-30,000 ಸಂಬಳ ಬರ್ತಾ ಇರುತ್ತೆ. ಅವ್ನಿಗೊಂದು 2 ಲಕ್ಷ 3 ಲಕ್ಷದ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದ್ರ ಜೊತೆಗೆ ಅವನು ಫ್ಯಾಮಿಲಿನೂ ನೋಡ್ಕೊತಿರ್ತಾನೆ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಥಾಟ್ಸ್ ಮೈಂಡಿಗೆ ಬರುತ್ತೆ. ಸೊ ನಾನು ಎಲ್ಲೆಲ್ಲಿ ಸೇವ್ ಮಾಡ್ಬೋದು, ಇವಾಗ ನಾನು ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ, ಮತ್ತು ಖರ್ಚು ಮಾಡ್ತಿರೋದ್ರಿಂದ ಎಷ್ಟು ಯೂಸ್ ಆಗ್ತಿದೆ ಮತ್ತು ಎಷ್ಟು ಮಿಸ್ಯೂಸ್ ಆಗ್ತಿದೆ ಅಂತ ಎಲ್ಲ ಒಂದು ಕಡೆ ನೋಟ್ ಮಾಡಿದ್ರೆ, ಆವಾಗ ಅವನಿಗೆ ಇವಾಗ ಏನು ಸೇವ್ ಮಾಡ್ತಿದ್ದಾನೋ ಅದಕ್ಕಿಂತ ಅಟ್ಲೀಸ್ಟ್ 1% ಆದರೂ ಅವನು ಜಾಸ್ತಿ ಸೇವ್ ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಮತ್ತು ಅವನು ಇನ್ನೊಂದು ಥರನೂ ಯೋಚನೆ ಮಾಡ್ತಾನೆ, ಈಗ ಬರೋ ಸ್ಯಾಲ್ರಿಯಿಂದ ನನಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗಿಲ್ಲ, ಸೊ ನಾನೀಗ ಅಪ್ಸ್ಕಿಲ್ ಮಾಡಿಕೊಂಡು ಜಾಬ್ ಚೇಂಜ್ ಮಾಡಬೇಕಾ, ಇಲ್ಲ ಇರೋ ಜಾಬ್ನ ಇನ್ನೂ ಅಪ್ಸ್ಕಿಲ್ ಆಗಿ ಇನ್ನೂ ಬೆಟರ್ ಸ್ಯಾಲ್ರಿಗೆ ಹೇಗೆ ಮಾಡ್ಬೋದು, ಇಲ್ಲ ಇನ್ನೊಂದು ಸೈಡ್ ಇನ್ಕಮ್ ಥರ ಏನಾದ್ರು ಮಾಡ್ಕೋಬೇಕಾ. ಹೀಗೆ ನಮ್ಮ ಬ್ರೈನ್ಗೆ ಥಾಟ್ಸ್ ಬರ್ತಾನೆ ಹೋಗ್ತಾ ಇರುತ್ತೆ. ಯಾಕೆಂದರೆ ನಮಗೆ ಆ ಐಟಮ್ ತೊಗೊಳೋದಕ್ಕೆ ಪಾಸಿಟಿವಲ್ಲಿ ಯೋಚನೆ ಮಾಡ್ತಿರ್ತೀರಿ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ಬ್ರೈನ್ಗೆ ತುಂಬ ನಾಲೆಡ್ಜು ಮತ್ತು ತುಂಬ ನಮ್ಮ ಬ್ರೈನು ಹೊಸ ಹೊಸ ದಾರಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗುತ್ತೆ. ಫೈನಲ್ ಡೆಸ್ಟಿನೇಷನ್ ಏನಂದರೆ, ನಾವೊಂದು ಐಟಮ್ನ ತೊಗೋಬೇಕು. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಆಗಿ ಒಂದು ಐಟಮ್ ಅಂತ ಕೊಟ್ಟಿದ್ದೀನಿ, ಅಲ್ಲಿ ನೀವು ಏನು ಬೇಕಾದರೂ ತೊಗೋಬೋದು. ಕೆಲವ್ರಿಗೆ ಹೊಸ ಕಾರ್ ತೊಗೋಬೇಕಂತ ಇರುತ್ತೆ, ಕೆಲವ್ರಿಗೆ ಹೊಸ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಇರುತ್ತೆ. ಆದರೆ ಅವರು ನಂಗೆ ಬರೋ ಸ್ಯಾಲ್ರಿ ನನ್ನ ಕೈಲಿ ಆಗೋಲ್ಲ, ನಾನು ಮಾಡೋದಿಲ್ಲ, ನನಗೆ ಇಷ್ಟು ಸಂಬಳ ಸಾಲ್ತಿಲ್ಲ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಆದರೆ ಪಾಸಿಟಿವಾಗಿ ಯೋಚನೆ ಮಾಡೋರು ಬರೋ ಸ್ಯಾಲ್ರಿನ ಹೆಂಗೆ ಇನ್ಕ್ರೀಸ್ ಮಾಡಬೇಕು ಅಂತ ನೋಡ್ತಾರೆ, ಇಲ್ಲ ಆ ಸ್ಯಾಲ್ರಿ ಇಟ್ಕೊಂಡು ನಾನು ಹೆಂಗೆ ಅದನ್ನು ಅಫೋರ್ಡ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಆವಾಗ ಬ್ರೈನ್ಗೆ ಏನಾಗುತ್ತೆ, ನನಗದು ಬೇಕಿದೆ, ನಂಗೆ ಅದಕ್ಕೆ ಬೇಕಾಗಿರೋ ದಾರಿನ ತೋರಿಸು ಅಂತ ಕೇಳುತ್ತೆ. ಸೊ ಆವಾಗ ನಾವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾವ ರೀತಿ ಯೋಚನೆ ಮಾಡ್ತಿರೋ ಅದೇ ನಮಗೆ ಫ್ಯೂಚರಲ್ಲಿ ರಿಸಲ್ಟ್ ಕೊಡ್ತಾನೂ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕ್ವಶನ್ಸ್ ಮಾಡ್ಕೊಳ್ಳೋ ರೀತಿನ ಇನ್ನು ಮುಂದೆ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ವಿಷಯ ಆದರೂ ನನಗೆ ಮುಂದಿನ ತಿಂಗಳಲ್ಲೇ ತೊಗೊಂಬಿಡ್ಬೇಕು, ಮುಂದಿನ ವರ್ಷದಲ್ಲೇ ತೊಗೋಬೇಕು ಅನ್ನೋ ಆಸೆ ಯಾವತ್ತೂ ಇಟ್ಕೋಬೇಡಿ. ಅದು ಡಿಪೆಂಡ್ಸ್ ಆನ್ ಯಾವ ಟೈಪ್ ಆಫ್ ಪ್ರಾಡಕ್ಟ್ನ ನೀವು ಆಸೆ ಪಡ್ತಾಯಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದು ಮೊಬೈಲ್ ಆಗಲಿ, ಬೈಕ್ ಆಗಲಿ, ನೀವು 6 ತಿಂಗಳು ವರ್ಷ ಸೇವಿಂಗ್ಸ್ ಮಾಡಿ, ಡಿಪೆಂಡ್ಸ್ ಆನ್ ಯುವರ್ ಸ್ಯಾಲ್ರಿ ಆ್ಯಂಡ್ ಸೇವಿಂಗ್ಸು, ನೀವು ಅದನ್ನು ಅಫೋರ್ಡ್ ಮಾಡಿ ತೊಗೋಬೋದು. ಅದೇ ನೀವು ದೊಡ್ಡದಾಗಿ ಆ್ಯಂಬಿಷನ್ ಮಾಡಿ ನಾವು ಒಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು ಅಂದರೆ, ನೀವು ಯಾವಾಗಲೂ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿ, ನೀನು ಅವಕ್ಕೆ EMI ಹಾಕಿಸ್ಕೊಂಡ್ರೆ ಯಾವ ಥರ ವರ್ಕ್ ಆಗುತ್ತೆ, ನನ್ನ ಸ್ಯಾಲ್ರಿ ಏನಿದೆ, ನನ್ನ ಮನೆ ಎಕ್ಸ್ಪೆನ್ಸ್ ಏನು ಕೊಡ್ತಾಯಿದ್ದೀನಿ, ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಏನಿದೆ. ಸೊ ಈ ಥರ ನೀವು ಯೋಚನೆ ಮಾಡಿ ನೀವು ಯಾವಾಗಲೂ ಡಿಸಿಷನ್ಸ್ನ ತೊಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೇ ಯೋಚನೆ ಮಾಡಬೇಕಂದ್ರೂ ಪ್ರಾಕ್ಟಿಕಲಾಗಿ ಒಂದು ಕಡೆ ಬರೆದು, ಎಷ್ಟು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ, ಎಲ್ಲಾದರೂ ವೇಸ್ಟ್ ಖರ್ಚು ಹೋಗ್ತಿದೆಯಾ,
ಇಲ್ಲ ಮನೆಗೆ ತರ್ತಿರೋದ್ರಲ್ಲಿ ಯಾವ್ದಾದ್ರು ವೇಸ್ಟ್ ಐಟಮ್ಗಳು ತೊಗೊಂಡು ಬರ್ತಾಯಿದ್ದೀನ. ಸೊ ನಾನು ಇನ್ನೂ ಎಲ್ಲೆಲ್ಲಿ ನನ್ನ ಅಮೌಂಟ್ನ ಕಟ್ ಡೌನ್ ಮಾಡಿ ಸೇವ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸೊ ನೀವು ಯೋಚನೆ ಮಾಡಿರೋದ್ರಲ್ಲಿ ನೀವು ಸೇವ್ ಮಾಡಿರೋ ದುಡ್ಡಲ್ಲಿ ಎಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ. ಇದರಿಂದ ನಿಮಗೆ ಏನು ತೊಗೋಬೇಕು ಅನಿಸುತ್ತೋ ಅವನ್ನೆಲ್ಲನೂ ನೀವು ಅಫೋರ್ಡ್ ಮಾಡೋ ಪಾಸಿಟಿವ್ ಮೈಂಡ್ಗೆ ಬರ್ತೀರಾ. ಸೊ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಿರೋದು ಏನಂದರೆ, ನೀವು ಎಲ್ಲನೂ ತೊಗೊಳ್ಳೇಬೇಕು ಅಂತ ಅಲ್ಲ. ಈಗ ನೀವು ಎಲ್ರೂ ಹೊಸ ಬೈಕೆ ತೊಗೋಬೇಕು, ಎಲ್ರೂ ಮನೆ ತೊಗೋಬೇಕು, ಎಲ್ರೂ ಗಾಡಿ ತೊಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ತೊಗೋಬೇಕು ಅನ್ನೋ ಮೈಂಡ್ ಸೆಟ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆ ತೊಗೋಬೇಕು ಅನ್ನೋ ಮೈಂಡ್ ಸೆಟ್ ಬಂದಾಗ ನೀವು ಅದಕ್ಕೆ ಏನೇನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೋ, ಇಲ್ಲ ಎಕ್ಸ್ಟ್ರಾ ಸೈಡ್ ಬಿಸ್ನೆಸ್ ಮಾಡೋದೋ, ಇಲ್ಲ ಸೈಡ್ ಇನ್ಕಮ್ನ ಜನ್ರೇಟ್ ಮಾಡೋದು, ನೀವು ಅವಾಗ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಒಂದೇ ಸಲ ನನ್ನ ಕೈಲಿ ತಗೊಳ್ಳೋದಕ್ಕಾಗಲ್ಲ, ನಾನು ಅದನ್ನ ಮಾಡೋಕ್ಕಾಗಲ್ಲ, ನನಗದು ಸೆಟ್ ಆಗಲ್ಲ, ಅದೆಲ್ಲ ದೊಡ್ಡವ್ರ ಕೆಲಸ, ನೀವು ಈ ಥರ ಯೋಚನೆ ಮಾಡೋದ್ರಿಂದ ನಿಮ್ಮ ಬ್ರೈನು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಆವಾಗ ಸ್ಟಾಪ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ನಿಮ್ಮ ಬ್ರೈನ್ಗೆ ಹೊಸ ಥಾಟ್ಸ್ ಬರಲ್ಲ. ಏಕೆಂದರೆ ನೀವು ಸ್ಟಾಪ್ ಅಂತ ಹೇಳಿದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಯಾಕೆಂದರೆ ಅದು ಗ್ರೋ ಆಗೋದಿಲ್ಲ. ನೀವು ಯಾವಾಗ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ ಆವಾಗ ಮಾತ್ರ ನಿಮ್ಮ ಬ್ರೈನ್ ನಿಮಗೆ ಸಿಗ್ನಲ್ಸ್ನ ಕೊಡ್ತಾ ಬರುತ್ತೆ. ಯಾಕೆಂದರೆ ನೀವು ಅದನ್ನು ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರ ಅಂದರೆ ನೀವು ಅಲ್ಲಿ ಪಾಸಿಟಿವ್ ಆಗಿ ಇದ್ದೀರಾ ಅಂತ ಅರ್ಥ. ಸೊ ಯಾವಾಗಲೂ ಆ ಥರ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗಂತ ಎಲ್ಲ ಸೇವ್ ಮಾಡಿದ್ದನ್ನು ಒಂದು ಲಕ್ಸುರಿ ಫೋನ್ ತೊಗೊಳ್ಳೋದು, ಇಲ್ಲ ಒಂದು ಲಕ್ಸುರಿ ಕಾರ್ ತೊಗೊಳ್ಳೋದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಏಕೆಂದರೆ ನೀವು ಅದನ್ನು ಐಟಮ್ನ ತೊಗೊತಿದ್ದೀರಾ ಅಂದರೆ ನಿಮ್ಗೆ ಅದರಿಂದ ನಾಳೆ ಯೂಸ್ ಆಗ್ತಿದೆಯಾ, ಇಲ್ಲ ನಿನಗೆ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ, ಸೊ ಅದರಿಂದ ನಿಮಗೆ ಫ್ಯೂಚರಲ್ಲಿ ಏನಾದರೂ ಹೆಲ್ಪ್ ಆಗುತ್ತಾ, ಮತ್ತು ಫ್ಯಾಮಿಲಿಗೆ ಏನಾದರೂ ಹೆಲ್ಪ್ ಆಗುತ್ತಾ, ಈ ಥರ ಯೋಚನೆ ಮಾಡಿನೇ ತೊಗೋಬೇಕು. ಸುಮ್ಮನೆ ನಾನು ಸೇವ್ ಮಾಡಿದ್ದೀನಿ, ನನ್ನ ಹತ್ರ ದುಡ್ಡಿದೆ ಅಂತ 2-2 ಲಕ್ಷದ ಫೋನ್ಗಳು ತೊಗೊಳ್ಳೋದು, 50 ಲಕ್ಷದ ಗಾಡಿಗಳು ತೊಗೊಳ್ಳೋದು, ಅದಕ್ಕೆ ಆಮೇಲೆ ಸರ್ವಿಸ್ ಮಾಡಿಸೋದು, EMI ಕಟ್ಟೋದು, ಇವೆಲ್ಲ ಬಂದಾಗ ನಂಗೆ ಯಾಕೆ ಬೇಕಿತ್ತು, ನಾನು ಸೇಲ್ ಮಾಡ್ತೀನಿ ಅನ್ನೋದು, ಈ ಥರದ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಯಾವುದೇ ಕೆಲಸ ಮಾಡಬೇಕಂದ್ರೂ ಫ್ಯೂಚರಲ್ಲಿ ಅಫೋರ್ಡ್ ಮಾಡ್ಕೊಳ್ಳಿ. ಆ ಅಫೋರ್ಡ್ ಆದಮೇಲೆ ನಿಮ್ಗದು ಬೇಕಂತ ಯೋಚನೆ ಮಾಡಿ. ಆವಾಗ ಮಾತ್ರ ನೀವು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಿ. ಹಾಗಂತ ಲೈಫ್ ಟೈಮ್ ಸೇವಿಂಗ್ಸ್ನ ತೊಗೊಂಡು ಒಂದೇ ಕಡೆನೂ ಹಾಕಕ್ಕೆ ಹೋಗಬೇಡಿ. ಈ ವಿಡಿಯೋ ಮಾಡ್ತಿರೋದು ಇನ್ನು ಮುಂದೆ ಯಾವುದೇ ಕೆಲಸ ನಿಮ್ಮ ಹತ್ರ ಬಂದರೂ, ಇಲ್ಲ ಯಾವುದೇ ಒಂದು ಹೊಸ ವಿಷಯನ ಕಲಿಯಬೇಕು ಅಂತ ಯೋಚನೆ ಮಾಡ್ತಿದ್ರು, ತಕ್ಷಣ ಅದಕ್ಕೆ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ಯಾವ್ಯಾವ ಥರ ನಾನು ಆ ಕೆಲಸ ಮಾಡ್ಬೋದು, ಅದಕ್ಕೆ ಯಾವುದು ಈಸಿ ವೇ, ನನಗೆ ಯಾವುದು ಬೆಟರ್ ವೇ, ನಾನು ಯಾವ ಥರ ಮಾಡಿದ್ರೆ ನನಗೆ ಈ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗುತ್ತೆ. ಸೊ ಈ ಥರ ಎಲ್ಲ ಯೋಚನೆ ಮಾಡಿ. ಯಾಕೆಂದರೆ ನೀವು ಯಾವಾಗ ಈ ಥರ ನಾನು ಹೆಂಗೆ ತಗೊಳ್ಳೋದು, ಹೆಂಗೆ ಮಾಡೋದು ಅನ್ನೋ ಕ್ವಶನ್ಸು ನಿಮ್ಮ ಮೈಂಡಿಗೆ ಬಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ಆನ್ಸರ್ಸು ಸಿಗ್ತಾ ಹೋಗುತ್ತೆ. ಸೊ ನೀವು ಇದರಿಂದ ಏನಾಗ್ಬೋದು ಅಂದರೆ, ನಿಮ್ಮ ಬ್ರೈನ್ ಸಿಗ್ನಲ್ಸ್ ನಿಮಗೆ ಜಾಸ್ತಿ ಸಿಗ್ನಲ್ಸ್ನ ಕೊಟ್ಟು, ಸೊ ನಿಮಗೆ ಪ್ರತಿ ಕ್ವಶನ್ಗೂ ಆನ್ಸರ್ ತೊಗೊಳ್ಳೋವರೆಗೂ ನಿಮ್ಗೆ ಕ್ಯೂರಿಯಾಸಿಟಿ ಅನ್ನೋದು ನಿಮ್ಮ ಬ್ರೈನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದರಿಂದ ನೀವು ಹೊಸ ವಿಷಯಗಳನ್ನ ಕಲಿತೀರಾ, ಮತ್ತು ನೀವು ಫ್ಯೂಚರ್ನ ಇನ್ನೂ ಬೆಟರಾಗಿ ಥಿಂಕ್ ಮಾಡ್ಬೋದು. ಸೊ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಎಲ್ಲನೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಏನೇ ಆದ್ರೂ ಪಾಸಿಟಿವ್ ಆಗಿ ತಗೊಳ್ಳಿ. ಸೊ ಎಲ್ಲದನ್ನು ನನ್ನ ಕೈಲಿ ಆಗುತ್ತೆ ಅಂತ ಮುಂದೆ ಯೋಚನೆ ಮಾಡಿ, ಆದ ನಂತರ ಡಿಸಿಷನ್ನ ತಗೊಳ್ಳಿ. ಒಂದೇ ಸಲ ನನ್ನ ಕೈಲಿ ಆಗೋದಿಲ್ಲ, ನಾನು ಮಾಡೋದಿಲ್ಲ, ಈ ಥರ ಎಲ್ಲ ಹೇಳಿದ್ರೆ ನಿಮ್ಮ ಬ್ರೈನು ಯಾವತ್ತಿಗೂ ಅಲ್ಲೇ ಸ್ಟಾಪ್ ಆಗುತ್ತೆ ಹೊರತು ನೀವು ಹೊಸ ವಿಷಯ ಕಲಿಯೋದ್ರ ಮೇಲೆ ಯಾವತ್ತೂ ಫೋಕಸ್ ಮಾಡೋದೇ ಇಲ್ಲ. ಸೊ ಆಲ್ವೇಸ್ ಕ್ವಶನ್ ಯುವರ್ ಸೆಲ್ಫ್. ಸೊ ಆಲ್ವೇಸ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು.